ಯಾರು ರಾಜ್ಯದಲ್ಲಿ ಕಡು ಬಡವರಿದ್ದಾರೋ, ಯಾರು ದಿನದ ಕೂಲಿ ನಾಲಿ ಮಾಡಿ ಬರ್ತಕ್ಕಂಥ ಆದಾಯದಲ್ಲಿ ತನ್ನ ಕುಟುಂಬದ ಸದಸ್ಯರಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಆಗೋದಲ್ಲೋ ಅಂಥ ಕಡು ಬಡವ್ರನ್ನ ಗುರುತಿಸಿ BPL ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು. 13 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಏಕಾಏಕಿ ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಟಿದೆ. ಅದಕ್ಕೆ ಕಾರಣ ಒಂದೇ, ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅವರಿಗೆ ಖರ್ಚು ವೆಚ್ಚ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಸುಳ್ಳು ಆರೋಪಗಳನ್ನ ಮಾಡಿ ಕುಂಟ ನೆಪಗಳನ್ನ ಒಡ್ಡಿ ಇವತ್ತು BPL ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಹೊರಟಿದ್ದಾರೆ. ಅದನ್ನು ನಾನು ಖಂಡಿಸ್ತೀನಿ. ಯಾವ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಪೇಯರ್ದು ಸರ್ಕಾರಿ ನೌಕರರು ಎಷ್ಟಿದ್ದಾರೆ ಅವ್ರದ್ದು ರದ್ದು ಮಾಡಿ, ಉಳಿದಂಥ ಯಾವುದೇ ವ್ಯಕ್ತಿಯ ಕಾರ್ಡನ್ನು ರದ್ದು ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಆಗ್ತದೆ. ಮತ್ತು ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದೇನು ಆಹಾರ ನೀತಿ ಇದೆ ಅದನ್ನು ತಾವು ದುರುಪಯೋಗ ಮಾಡಿಕೊಂಡು ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳಬೇಕಾಗ್ತದೆ. ಮತ್ತು BPL ಕಾರ್ಡ್ಗಳಿಗೆ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ 80 ಕೋಟಿ ಜನರಿಗೆ ಇವತ್ತು ಆಹಾರ ಧಾನ್ಯವನ್ನು ಪ್ರತಿ ತಿಂಗಳು 5 kg ಪುಕ್ಕಟೆಯಾಗಿ ವಿತರಣೆ ಮಾಡ್ತಾಯಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಓಟ್ ಬೇಕಾದಾಗ ಒಂದು ನೀತಿ, ಗೆದ್ದು ವಿಧಾನಸೌಧದಾಗ ಕುರ್ಚಿ ಹಿಡ್ಕೊಂಡ್ಮೇಲೆ ಮತ್ತೊಂದು ನೀತಿ. ಇದು ಸರಿಯಲ್ಲ, ಮಾಡಬಾರ್ದು ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ. ಎರಡನೇದಾಗಿ ಜಾತಿ ಗಣತಿ ಅಂತಕ್ಕಂಥದ್ದೇನು ತಂದಿದ್ದೀರಿ, ಅದರಲ್ಲಿ ಹೊಸ ಜಾತಿಗಳನ್ನ ಹುಟ್ಟಾಕಿದ್ರಿ. ಒಕ್ಕಲಿಗ ಕ್ರಿಶ್ಚನ್ನು, ಕ್ರಿಶ್ಚನ್ ಒಕ್ಕಲಿಗ, ಬ್ರಾಹ್ಮಣ ಕ್ರಿಶ್ಚನ್ನು, ಕ್ರಿಶ್ಚನ್ ಬ್ರಾಹ್ಮಣ, ಲಿಂಗಾಯತ್ ಕ್ರಿಶ್ಚನ್ನು, ವೀರಶೈವ ಕ್ರಿಶ್ಚನ್ನು. ಈ ರೀತಿ ಏನು ನೀವು ಗಿಮಿಕ್ ಮಾಡ್ಲಿಕ್ಕೆ ಹೊಂಟಿದ್ರಿ, ಜನರಿಗೆ ಮೋಸ ಮಾಡ್ಲಿಕ್ಕೆ ಹೊಂಟಿದ್ರಿ, ಇದು ಸರಿಯಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಧರ್ಮಾಂತರ ಮಾಡಿದ ಮೇಲೆ, ಅವ ಬೇರೆ ಧರ್ಮಕ್ಕೆ ಮತಾಂತರ ಆದಮೇಲೆ ಅವನ ಪೂರ್ವಾಶ್ರಮದ ಸಂಬಂಧಗಳೆಲ್ಲವೂ ಕಳೆದು ಹೋಗ್ತದೆ. ಯಾವ ದಿನದಿಂದ ಆತ ಹೊಸ ಧರ್ಮಕ್ಕೆ ಸೇರ್ಪಡೆ ಆಗ್ತಾನೆ ಅವತ್ತಿನಿಂದ ಆ ಧರ್ಮದಲ್ಲಿ ಅವನಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಕೊಡಿ. ಮೋಸ ಮಾಡಿ ಮತ್ತೆ ಇಲೆಕ್ಷನ್ ಸಂದರ್ಭದಲ್ಲಿ ಏನು ಕೆಲವು ಜನರಿಗೆ ಮೋಸ ಮಾಡಿ ಗ್ಯಾರಂಟಿ ಆಸೆ ತೋರಿಸಿ ಓಟ್ ತೊಗೊಂಡ್ರಿ, ಅದನ್ನು ಮತ್ತೆ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಡಿ. ನೀವು ಆರ್ಥಿಕವಾಗಿ ದಿವಾಳಿಯಾಗಿ ರಾಜ್ಯದಲ್ಲಿ ತಲೆ ಎತ್ತಿ ಓಡಾಡುವಂಥ ಪರಿಸ್ಥಿತಿ ಒಳಗಿಲ್ಲ. ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿಂತು ಹೋಗಿದಾವೆ. ಅಶೋಕ್ ಅವರು ಹೇಳಿದಂತೆ ರಸ್ತೆಗಳ ಪರಿಸ್ಥಿತಿ ಅಂತೂ ಹೇಳ್ತಿರೋದು. ಇಂಥ ಸಂದರ್ಭದಲ್ಲಿ ನೀವು ಜನರ ಬೇರೆ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕಾಗಿ ಇಂಥ ಹೊಸ ಹೊಸ ವಿಚಾರಗಳನ್ನ ಹುಟ್ಟಾಕಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾರೆ. ಥ್ಯಾಂಕ್ ಯು.